Hello dear DCET aspirants, welcome to Diplomax Academy. ಈ ವಿಡಿಯೋದಲ್ಲಿ DCET 2026 ಅಪ್ಲಿಕೇಶನ್ನ ಯಾವ ರೀತಿ ಫಿಲ್ ಮಾಡಬೇಕು, ಏನೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ನೋಡೋಣ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಫಸ್ಟ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಯು ನೀಡ್ ಟು ಗೋ ಟು DCET ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್. ಇದರ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು AEA ವೆಬ್ಸೈಟ್ಗೆ ಹೋದರೆ ಇದರ ಡೈರೆಕ್ಟ್ ಲಿಂಕ್ ನಿಮಗೆ ಸಿಗುತ್ತೆ. ಸೊ ಒನ್ಸ್ ನೀವು ಅಪ್ಲಿಕೇಶನ್ ಪೋರ್ಟಲ್ನ ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಸ್ಕ್ರೀನ್ ಕಾಣಿಸುತ್ತೆ. ಸೊ ಆಲ್ರೆಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂದರೆ ಯು ನೀಡ್ ಟು ಎಂಟರ್ ಯೋರ್ ಯೂಸರ್ ನೇಮ್. ಅದಾದಮೇಲೆ ನೀವು ನಿಮ್ಮ ಲಾಗಿನ್ನ ಪ್ರೊಸೀಡ್ ಮಾಡ್ತೀರಾ. ಸೊ ಇಲ್ಲ ಫಸ್ಟ್ ಟೈಮ್ ವೆಬ್ಸೈಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಕೆಳಗಡೆ ಒಂದು ಬಟನ್ನ ಅಬ್ಸರ್ವ್ ಮಾಡ್ಬೋದು, ವೆರಿಫೈ ವಯಾ ಡಿಜಿಲಾಕರ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ನೀವು ವೆರಿಫೈ ವಯಾ ಡಿಜಿಲಾಕರ್ನ ಕ್ಲಿಕ್ ಮಾಡಿದ್ಮೇಲೆ ಅದು ನಿಮಗೆ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ಸೊ ಅಲ್ಲಿ ನಿಮ್ಮದು ಆಧಾರ್ ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿ ಅದರ ಕೆಳಗಡೆ ಒಂದು ಟೆಕ್ಸ್ಟ್ ಬಾಕ್ಸಲ್ಲಿ ಏನು ಕ್ಯಾಪ್ಚಾ ಕಾಣಿಸ್ತಿದೆ ಅದನ್ನು ಎಂಟರ್ ಮಾಡ್ತೀರ. ನಿಮ್ಮ ಆಧಾರ್ ನಂಬರ್ ಮತ್ತು ಕ್ಯಾಪ್ಚಾ ಎರಡನ್ನೂ ಎಂಟರ್ ಮಾಡಾದ್ಮೇಲೆ ಅಲ್ಲಿ ನೆಕ್ಸ್ಟ್ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ದಟ್ ಈಸ್ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPನ ಎಂಟರ್ ಮಾಡಿ ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಡಿಜಿಲಾಕರ್ನ 6 ಡಿಜಿಟ್ ಪಿನ್ನ ಕೇಳುತ್ತೆ. ಆ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ನಿಮಗೆ ಗೊತ್ತಿದ್ರೆ ಆ ಪಿನ್ನ ಎಂಟರ್ ಮಾಡಿ ಕಂಟಿನ್ಯೂ ಅನ್ನೋದನ್ನ ಕ್ಲಿಕ್ ಮಾಡಿ. ಇಲ್ಲ ನಿಮಗೆ ಪಿನ್ ಗೊತ್ತಿಲ್ಲ, ಮರ್ತೋಗಿದೆ ಹಾಗಿದ್ರೆ ಸೊ ಅಲ್ಲಿ ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಅದಾದಮೇಲೆ ಆ ಮೊಬೈಲ್ ನಂಬರ್ಗೆ ಒಂದು OTP ಬಂದು ನಿಮ್ಮ ಪಿನ್ನ ರೀಸೆಟ್ ಮಾಡುತ್ತೆ. ಅದಾದಮೇಲೆ ನೀವು ಹೊಸ ಪಿನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ ನನಗೆ ಪಿನ್ ಗೊತ್ತಿದೆ, ನಾನು ಪಿನ್ನ ಎಂಟರ್ ಮಾಡಿ ಕಂಟಿನ್ಯೂನ ಕ್ಲಿಕ್ ಮಾಡ್ತೀನಿ. ನೀವು ಕಂಟಿನ್ಯೂನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಸ್ಕ್ರೀನ್ ಕಾಣಿಸುತ್ತೆ. ಸೊ ಈ ಲಿಸ್ಟಲ್ಲಿರುವಂಥ ಎಲ್ಲ ಡೀಟೇಲ್ಸ್ನು KEA ಅವರು ನಿಮ್ಮ ಡಿಜಿಲಾಕರಿಂದ ಡೈರೆಕ್ಟಾಗಿ ಫೆಚ್ ಮಾಡ್ಕೋತಾರೆ. ಸೊ ಹಾಗಾಗಿ ನೀವು ಇಲ್ಲಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗೂ ಆ್ಯಕ್ಸೆಸ್ನ ಕೊಡಬೇಕು. ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಬಿ ರೀಡೈರೆಕ್ಟೆಡ್ ಬ್ಯಾಕ್ ಟು KEA ವೆಬ್ಸೈಟ್. KEA ವೆಬ್ಸೈಟಲ್ಲಿ ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್ ಹಾಗೆ ಫೋಟೋನ ಒಂದ್ಸಲ ವೆರಿಫೈ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ನಿಮ್ಮ ವಾಟ್ಸಪ್ಪಲ್ಲಿ ಆ್ಯಕ್ಟಿವ್ ಆಗಿರುವಂಥ ಮೊಬೈಲ್ ನಂಬರ್ನ ಯೂಸ್ ಮಾಡಬೇಕು. ಯಾಕಂದರೆ ನೀವು ಯಾವ ನಂಬರಲ್ಲಿ ವಾಟ್ಸಪ್ ಇದೆ ಆ ವಾಟ್ಸಪ್ ಇರುವಂಥ ನಂಬರ್ನ ಎಂಟರ್ ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗತ್ತೆ. ಅದಾದಮೇಲೆ ನೀವು ನಿಮ್ಮ ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ನೆನಪಾಗುವಂಥ ಯೂಸರ್ ನೇಮ್. ಸೊ ಬೆಟರ್ ನೀವು ನಿಮ್ಮ ನೇಮನ್ನೇ ಇಲ್ಲಿ ಎಂಟರ್ ಮಾಡೋದು. ಅದಾದಮೇಲೆ ನಿಮ್ಮ ಇಮೇಲ್ ID. ಸೊ ಇಮೇಲ್ IDನೂ ಅಷ್ಟೇ ನಿಮ್ಮ ಆ್ಯಕ್ಟಿವ್ ಆಗಿರುವಂತಹ ಇಮೇಲ್ IDನ ಎಂಟರ್ ಮಾಡಬೇಕು. ಇಮೇಲ್ IDನ ಟೈಪ್ ಮಾಡಬೇಕಾದ್ರೆ ಸೊ ಪ್ರಾಪರ್ ಆಗಿರುವಂತಹ ಸ್ಪೆಲ್ಲಿಂಗ್ನ ನೋಡಿಕೊಂಡು ಟೈಪ್ ಮಾಡಿ. ಅದಾದಮೇಲೆ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ನ ಎಂಟರ್ ಮಾಡ್ತೀರಾ. ಅದಾದಮೇಲೆ ಪಕ್ಕದಲ್ಲೇ ಕನ್ಫರ್ಮ್ ಪಾಸ್ವರ್ಡ್ ಅಂತಾನು ಇರುತ್ತೆ. ಎರಡೂ ಕಡೆ ದ ಸೇಮ್ ಪಾಸ್ವರ್ಡ್ನ ಟೈಪ್ ಮಾಡಿ. ಪಾಸ್ವರ್ಡ್ ಎಂಟರ್ ಮಾಡಾದ್ಮೇಲೆ ಅಲ್ಲೇ ಕೆಳಗಡೆ ಐ ಅಗ್ರಿ ಅಂತ ಒಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅನ್ನೋ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೀವು ಮತ್ತೆ ಲಾಗಿನ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗೆ ಪ್ರೊಸೀಡ್ ಮಾಡ್ಬೋದು. ನೆಕ್ಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗೋದಕ್ಕೆ ಇಲ್ಲಿ ನೀವು ಆಗಲೇ ಅಕೌಂಟ್ನ ಕ್ರಿಯೇಟ್ ಮಾಡುವಾಗ ಏನು ಯೂಸರ್ ನೇಮ್ನ ಕೊಟ್ಟಿದ್ರಿ ಆ ಯೂಸರ್ ನೇಮ್ನ ಟೈಪ್ ಮಾಡ್ತೀರಾ. ಒನ್ಸ್ ನೀವು ಯೂಸರ್ ನೇಮ್ನ ಎಂಟರ್ ಮಾಡಾದ್ಮೇಲೆ ನಿಮಗೆ OTPನ ಕಳಿಸೋದಕ್ಕೆ 3 ಆಪ್ಷನ್ ಬರುತ್ತೆ. ಐದರ್ ಯು ಕ್ಯಾನ್ ಸೆಲೆಕ್ಟ್ ವಾಟ್ಸಪ್, ಇಮೇಲ್ ಅಥವಾ SMS ಮುಖಾಂತರ ನೀವು OTPನ ಸೆಂಡ್ ಮಾಡ್ಕೋಬೋದು.
ನಿಮಗೆ ಯಾವ ಒಂದು ಮೋಡ್ ಆಕ್ಸೆಸಬಲ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಟ್ಸಪ್ಗೆ ಇಮೇಲ್ಗೆ ಅಥವಾ SMS ಗೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಲ್ಲಿಗೆ ಒಂದು ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡಿ ಆದಮೇಲೆ ನೀವು ಕ್ರಿಯೇಟ್ ಮಾಡ್ಕೊಂಡಿರುವಂಥ ಪಾಸ್ವರ್ಡ್ನ ಟೈಪ್ ಮಾಡ್ತೀರಾ. ಪಾಸ್ವರ್ಡ್ ಆದಮೇಲೆ ಅಲ್ಲಿ ಒಂದು ಸ್ಮಾಲ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇರುತ್ತೆ. ಜಸ್ಟ್ ಸಿಂಪಲ್ ಆಗಿರುವಂಥ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇರುತ್ತೆ. ಅದನ್ನು ಸಾಲ್ವ್ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗ್ತೀರಾ. ಅದಾದಮೇಲೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರೊಸೀಡ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಆಗಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡನ್ನೂ ನೆನ್ಪಿಟ್ಕೋಬೇಕಾಗತ್ತೆ. ಬೆಟರ್ ನೀವು ಅಕೌಂಟ್ನ ಕ್ರಿಯೇಟ್ ಮಾಡುವಾಗಲೇ ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಲ್ಲಾದರೂ ಒಂದು ಕಡೆ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ಅಥವಾ ನಿಮ್ಮ ರಿಲೇಟಿವ್ಸ್, ಪೇರೆಂಟ್ಸ್ ಯಾರು ಇರ್ತಾರೆ ಅವ್ರಿಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡಿ. ಸೊ ದಟ್ ಅದು ನಿಮಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಲಾಗಿನ್ ಮಾಡುವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಯೂಸರ್ ನೇಮ್ ಮರ್ತೋಯ್ತು, ಪಾಸ್ವರ್ಡ್ ಮರ್ತೋಯ್ತು ಅನ್ನೋದೇ ಇರಲ್ಲ. DCET ಅಪ್ಲಿಕೇಶನ್ನ ಫಿಲ್ ಮಾಡೋದಕ್ಕೆ ನಿಮಗೆ 7 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಈ 7 ಸ್ಟೆಪ್ಸ್ ಏನೇನು, ಈಚ್ ಸ್ಟೆಪ್ಪಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಡೀಟೈಲ್ ಆಗಿ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಬಂದು ಬೇಸಿಕ್ ಡೀಟೇಲ್ಸ್. ಬೇಸಿಕ್ ಡೀಟೇಲ್ಸಲ್ಲಿ ಕ್ಯಾಂಡಿಡೇಟ್ ಅಂದರೆ ಸ್ಟೂಡೆಂಟ್ನ ನೇಮ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಅದಾದಮೇಲೆ ನಿಮ್ಮ ಕ್ವಾಲಿಫಿಕೇಷನ್, ನೀವು ಎಷ್ಟು ವರ್ಷ ಕರ್ನಾಟಕದಲ್ಲಿ ಓದಿದ್ದೀರಾ, ನಿಮ್ಮ ಅಡ್ರೆಸ್, ಡಿಪ್ಲೊಮಾ ಡೀಟೇಲ್ಸ್, ಈ ಥರ ಸ್ಟೂಡೆಂಟ್ನ ಬೇಸಿಕ್ ಡೀಟೇಲ್ಸ್ನ ಎಂಟರ್ ಮಾಡ್ತೀರಾ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಇಸ್ ಅಕಾಡೆಮಿಕ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಅಕಾಡೆಮಿಕ್ಸ್, ದಟ್ ಈಸ್ ನಿಮ್ಮ 10th ರಿಜಿಸ್ಟರ್ ನಂಬರ್ಸ್ ಆ್ಯಂಡ್ ಪಾಸಿಂಗ್ ಇಯರ್, ಅದರಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಿ ಅನ್ನೋ ಡೀಟೇಲ್ಸ್ನ ಸೆಕೆಂಡ್ ಸ್ಟೆಪ್ಪಲ್ಲಿ ಎಂಟರ್ ಮಾಡ್ತೀರಾ. ದ ಥರ್ಡ್ ಸ್ಟೆಪ್ ಇಸ್ ಸ್ಟಡಿ ಡೀಟೇಲ್ಸ್. ಅಂದರೆ ನೀವು ಯಾವ ಸ್ಕೂಲ್ಸಲ್ಲಿ ಅಥವಾ ಯಾವ ಕಾಲೇಜಲ್ಲಿ ಓದಿದ್ರಿ ಅನ್ನೋವಂಥ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಮೋಸ್ಟ್ಲಿ ಎಲ್ಲರದು ಯೂಸಿಂಗ್ ಸ್ಯಾಟ್ಸ್ ID ನಿಮ್ಮ ಸ್ಕೂಲಿಂಗ್ ಡೀಟೇಲ್ಸ್ ಎಲ್ಲ ಆಟೋಮ್ಯಾಟಿಕ್ಕಾಗಿ ಫೆಚ್ ಆಗುತ್ತೆ. ಇನ್ ಕೇಸ್ ಫೆಚ್ ಆಗಲಿಲ್ಲ ಅಂದರೆ ನೀವು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಥರ್ಡ್ ಸ್ಟೆಪ್. ಆ್ಯಂಡ್ ಫೋರ್ತ್ ಸ್ಟೆಪ್ ಇಸ್ ಅಬೌಟ್ ರಿಸರ್ವೇಷನ್ ಡೀಟೇಲ್ಸ್. ಇಲ್ಲಿ ನೀವು ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್, ರೂರಲ್, ಕನ್ನಡ ಮೀಡಿಯಮ್ ಜೊತೆಗೆ ಹೈದರಾಬಾದ್, ಕರ್ನಾಟಕ, ಈ ಥರ ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ನ ಎಂಟರ್ ಮಾಡ್ತೀರ. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಬಂದು ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್. ಸ್ಪೆಷಲ್ ಕ್ಯಾಟಗರಿ ಅಂದರೆ NCC, ಎಕ್ಸ್ ಡಿಫೆನ್ಸ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಸ್ಪೋರ್ಟ್ಸ್, ಅದ್ರ ಜೊತೆಗೆ ನೀವು ಯಾವುದಾದ್ರೂ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನ್ನ ಕ್ಲೈಮ್ ಮಾಡಿದ್ರೆ ಅದನ್ನು ಇಲ್ಲಿ ಎಂಟರ್ ಮಾಡ್ತೀರ. ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಸ್ಟೆಪ್ ಬಂದು ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್. ಇಲ್ಲಿ ನಿಮ್ಮ ಸ್ಟೂಡೆಂಟ್ನ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದ್ರ ಜೊತೆಗೆ ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ತೀರಾ. ದಿಸ್ ಇಸ್ ಸಿಕ್ಸ್ತ್ ಸ್ಟೆಪ್. ಆ್ಯಂಡ್ ಸೆವೆಂತ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ಇಸ್ ಅಬೌಟ್ ಪ್ರಿವ್ಯೂ ಆ್ಯಂಡ್ ಪೇಮೆಂಟ್. ಯಾಕಂದರೆ ನೀವು ಏನೇನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿರ್ತೀರ ಅದನ್ನು ಪ್ರತಿಯೊಂದನ್ನು ಇನ್ನೊಂದು ಸಲ ವೆರಿಫೈ ಮಾಡಿಕೊಂಡು ನಿಮ್ಮ ಪೇಮೆಂಟ್ನ ಕಂಪ್ಲೀಟ್ ಮಾಡ್ತೀರ. ಒನ್ಸ್ ಪೇಮೆಂಟ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೀವು ಆ ಅಪ್ಲಿಕೇಶನ್ PDF ಡೌನ್ಲೋಡ್ ಮಾಡಿಕೊಂಡು ಸೇಫಾಗಿ ಇಟ್ಕೋಬೇಕಾಗತ್ತೆ. ಸೊ ಈ 7 ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ DCET ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. DCET ಪೋರ್ಟಲ್ಗೆ ಲಾಗಿನ್ ಆದಮೇಲೆ ಅಲ್ಲೇ ಮೇಲೇ ಸ್ಟಾರ್ಟ್ ಫ್ರಮ್ ಸ್ಟೆಪ್ 1 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಫಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಬೇಸಿಕ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಆಗಿ ಬಂದು ಫಾದರ್ ನೇಮ್ ಮತ್ತು ಮದರ್ ನೇಮ್. ಫಾದರ್ ಮತ್ತು ಮದರ್ ನೇಮ್ನ ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ರೀತಿ ಟೈಪ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ದಟ್ ಈಸ್ ಮದರ್ ಟಂಗ್. ನಿಮ್ಮ ಮದರ್ ಟಂಗ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ತೀರ. ಅದಾದಮೇಲೆ ನಮ್ಮ ಹೋಮ್ ಅಡ್ರೆಸ್ ಏನಿದೆ ಅದು ಆಧಾರ್ ಕಾರ್ಡಿಂದ ಡೈರೆಕ್ಟಾಗಿ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ವಿ ಶುಡ್ ಸೆಲೆಕ್ಟ್ ಆರ್ ನೇಟಿವ್ ಡಿಸ್ಟಿಕ್. ಯಾಕಂದರೆ ನಿಮ್ಮ ನೇಟಿವ್ ಡಿಸ್ಟಿಕ್ ಯಾವುದು, ನಿಮ್ಮ ಆಧಾರಲ್ಲಿ ಯಾವ ಡಿಸ್ಟಿಕ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋತೀರ. ನೆಕ್ಸ್ಟ್ ನೇಟಿವ್ ಡಿಸ್ಟಿಕ್ಟ್ ಆದಮೇಲೆ ಯು ನೀಡ್ ಟು ಸೆಲೆಕ್ಟ್ ಯುವರ್ ನೇಟಿವ್ ತಾಲೂಕು. ನಿಮ್ಮ ನೇಟಿವ್ ತಾಲೂಕು ಯಾವುದು
ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಫ್ ಏನಾದರೂ ಪಿನ್ ಕೋಡ್ ಆಟೋಮೆಟಿಕ್ ಆಗಿ ಫೆಚ್ ಆಗಿಲ್ಲ ಅಂದರೆ ಅದನ್ನು ಟೈಪ್ ಮಾಡಿ. ಅದಾದಮೇಲೆ ನಿಮ್ಮ ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಅದಾದಮೇಲೆ ವಿ ಶುಡ್ ಸೆಲೆಕ್ಟ್ ದ ಕ್ಲಾಸ್. ನಾವು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗ್ತೀವಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಯೂಶಲಿ ಯಾರು ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕರ್ನಾಟಕದಲ್ಲೇ ಓದಿದ್ದೀರಾ ಅವರು ಕ್ಲಾಸ್ ಏನ ಸೆಲೆಕ್ಟ್ ಮಾಡ್ತೀರಾ. ಇನ್ ಕೇಸ್ ನೀವೇನಾದರೂ ಬೇರೆ ಕ್ಲಾಸ್ನ ಸೆಲೆಕ್ಟ್ ಮಾಡಬೇಕು, ನೀವೇನಾದರೂ ಬೇರೆ ಕ್ಲಾಸ್ಗೆ ಬಿಲಾಂಗ್ ಆಗ್ತೀರಾ ಅಂದರೆ ಆ ಕ್ಲಾಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ನು ಈ ಕ್ಲಾಸ್ ಏನು ನಮಗೆ ಗೊತ್ತೇ ಇಲ್ಲ, ನೀವು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗ್ತೀರಾ ಅಂತ ಇನ್ನೂ ಡೌಟಲ್ಲಿದ್ದೀರಾ ಅಂದರೆ ನಮ್ಮ AI ಚಾಟ್ ಬಾಟ್ ಹತ್ರ ಹೋಗಿ ಈ ಕ್ಲಾಸಸ್ ಬಗ್ಗೆ ಕೇಳಿದ್ರೆ ನನಗಿಂತ ಡೀಟೇಲ್ ಆಗಿ ಅದೇ ನಿಮಗೆ ಹೇಳುತ್ತೆ. ಜಸ್ಟ್ ಯು ನೀಡ್ ಟು ಗೋ ಆ್ಯಂಡ್ ಆಸ್ಕ್ ಅಬೌಟ್ ದ ಕ್ಲಾಸಸ್. ಆ ಕ್ಲಾಸಸ್ ಏನಿದೆ ಪ್ರತಿಯೊಂದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಆರ್ ಎಲ್ಸ್ ನಿಮ್ಮ ಸಿಚುವೇಶನ್ ಅಥವಾ ನೀವು ಎಲ್ಲೆಲ್ಲಿ ಸ್ಟಡಿ ಮಾಡಿದ್ದೀರಾ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗ್ತೀರಾ ಅನ್ನೋದನ್ನು ಅದೇ ಹೇಳುತ್ತೆ. ನೆಕ್ಸ್ಟ್ ಇದಾದಮೇಲೆ ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ. ನೀವು ಕರ್ನಾಟಕದಲ್ಲಿ ಎಷ್ಟು ವರ್ಷ ಓದಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀರಾ. ಸೊ ಎಲ್ಲ ಫಸ್ಟಿಂದ 10th ಅದಾದಮೇಲೆ ಡಿಪ್ಲೊಮಾ ಫೈನಲ್ ಇಯರ್ವರೆಗೂ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ 13 ಇಯರ್ಸ್ ಓದಿರ್ತೀರಾ. ಹಾಗಾಗಿ 13ನ ಎಂಟರ್ ಮಾಡಿ. ಅದಾದಮೇಲೆ ಹ್ಯಾವ್ ಯು ಕಂಪ್ಲೀಟೆಡ್ SSLC ಆರ್ 10th ಕ್ವಾಲಿಫಿಕೇಷನ್ ಇನ್ ಕರ್ನಾಟಕ. ಇಫ್ ಕರ್ನಾಟಕದಲ್ಲಿ ನೀವು SLCನ ಕಂಪ್ಲೀಟ್ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ನೋ. ಎಲ್ಲಾರ್ದು ಎಸ್ ಇರುತ್ತೆ. ಆ್ಯಂಡ್ ಹ್ಯಾವ್ ಯು ಕಂಪ್ಲೀಟೆಡ್ ಡಿಪ್ಲೊಮಾ ಕ್ವಾಲಿಫಿಕೇಷನ್ ಇನ್ ಕರ್ನಾಟಕ. ನೀವು ಡಿಪ್ಲೊಮಾನ ಕರ್ನಾಟಕದಲ್ಲೇ ಓದಿದ್ದೀರಾ ಅಂತ, ಸೊ ಅದಕ್ಕೂ ಎಸ್. ಅದಾದಮೇಲೆ ನೆಕ್ಸ್ಟ್ ಇಸ್ ಹ್ಯಾವ್ ಯು ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th. ನೀವೇನಾದರೂ ಕನ್ನಡ ಮೀಡಿಯಮ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಓದಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ನೀವು 1st to 5th ಕನ್ನಡದಲ್ಲಿ ಓದಿ ಆಮೇಲೆ ಇಂಗ್ಲೀಷಲ್ಲಿ ಓದಿದರೆ ಇದನ್ನು ನೀವು ಕ್ಲೈಮ್ ಮಾಡೋದಕ್ಕೆ ಆಗಲ್ಲ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲೇ ಓದಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂದರೆ ಇದು ನೀವು ನಿಮ್ಮ ಡಿಪ್ಲೊಮಾನ ಯಾವ ಬೋರ್ಡಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಸೊ ನಮ್ಮ ಡಿಪ್ಲೊಮಾ ಬೋರ್ಡ್ ಬಂದು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ. ಇನ್ ಕೇಸ್ ನೀವು ಯಾವುದಾದ್ರೂ ಬೇರೆ ಬೋರ್ಡಲ್ಲಿ ನಿಮ್ಮ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದ್ದೀರಾ, ದಟ್ ಈಸ್ GTTC, JSS ಯೂನಿವರ್ಸಿಟಿ, ಯಾವುದಾದ್ರೂ ಬೇರೆ ಬೋರ್ಡಲ್ಲಿ ಕಂಪ್ಲೀಟ್ ಮಾಡಿದರೆ ಆ ಬೋರ್ಡ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಟೈಪ್ ಆಫ್ ಅಡ್ಮಿಷನ್ ಟು ಡಿಪ್ಲೊಮಾ. ನೀವು ಡಿಪ್ಲೊಮಾಗೆ ಯಾವ ಥರದ ಅಡ್ಮಿಷನ್ ಆದ್ರಿ ಅಂತ, ಯಾವ ಕೋರ್ಸ್ಗೆ ಅಡ್ಮಿಷನ್ ಆಗಿದ್ದೀರಾ. ಇಫ್ 3 years ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ದರೆ ರೆಗ್ಯುಲರ್ 3 year ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಇಫ್ ರೆಗ್ಯುಲರ್ KGTTI ಆಗಿದ್ದರೆ ಸೊ ದಟ್ ಈಸ್ 3+1 yearsನ ಸೆಲೆಕ್ಟ್ ಮಾಡ್ತೀರಾ. ಇಲ್ಲ ನೀವೇನಾದರೂ PU ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಲ್ಯಾಟ್ರಲ್ ಎಂಟ್ರಿ 2 yearsನ ಸೆಲೆಕ್ಟ್ ಮಾಡ್ತೀರಾ. ಆ್ಯಂಡ್ ಅದಾದಮೇಲೆ ಹ್ಯಾವ್ ಯು ಅಪಿಯರ್ಡ್ ಫಾರ್ DCET ಎಕ್ಸಾಮ್ಸ್ ಕಂಡಕ್ಟೆಡ್ ಬೈ KEA ಇನ್ ಬಿಫೋರ್ ಇಯರ್ಸ್. ನೀವೇನಾದರೂ ಪ್ರೀವಿಯಸ್ ಇಯರ್ಸಲ್ಲಿ ದಟ್ ಈಸ್ 25-24 ಏನಾದರೂ DCET ಎಕ್ಸಾಮ್ನ ಅಟೆಂಡ್ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಇದೇ ಫಸ್ಟ್ ವರ್ಷ ನೀವು DCET ಬರೀತಿರೋದಾದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ನಮ್ಮ ಡಿಪ್ಲೊಮಾ ಅಥವಾ GTTCಯ ರೋಲ್ ನಂಬರ್ ಆರ್ ರಿಜಿಸ್ಟರ್ ನಂಬರ್. ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡ್ತೀರಾ. ಒನ್ಸ್ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡ್ತಿದ್ದಾಗೇ ನಿಮ್ಮ ನೇಮ್, ಫಾದರ್ ನೇಮ್, ಮದರ್ ನೇಮ್ ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ವಿಚ್ ಇಸ್ ಫೆಚ್ ಫ್ರಮ್ ದ DTE ಬೋರ್ಡ್. DTE ಬೋರ್ಡಿಂದ ಫೆಚ್ ಆಗಿರುವಂಥ ನೇಮ್ ಮತ್ತು ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಇಫ್ ಎರಡೂ ಮ್ಯಾಚ್ ಆಗ್ತಿದೆ, ಸೊ ನಿಮ್ಮದೇ ನೇಮ್ ನಿಮ್ಮ ಪೇರೆಂಟ್ಸ್ ನೇಮ್ ಬಂತು ಅಂದರೆ ಇಲ್ಲಿ ಡಿಸಿಷನಲ್ಲಿ ಪೆಂಡಿಂಗ್ ಅಂತ ಇರೋದನ್ನ ಸೇಮ್ ಅಂತ ಸೆಲೆಕ್ಟ್ ಮಾಡಬೇಕು. ನಾನು ಇನ್ನೊಂದು ಸಲ ಹೇಳ್ತೀನಿ, ನೀವು ಡಿಪ್ಲೊಮಾ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಾದಮೇಲೆ DTE ಬೋರ್ಡಿಂದ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ. ಸೊ ಫೆಚ್ ಆಗಿ ನಿಮ್ಮ ಆ್ಯಕ್ಚುಯಲ್ ಕ್ಯಾಂಡಿಡೇಟ್ ನೇಮ್ ಅಂದರೆ ಸೊ ನಿಮ್ಮ ಆಧಾರಿಂದ ಫೆಚ್ ಆಗಿರುವಂಥ ನೇಮ್ ಮತ್ತು DTE ಬೋರ್ಡಿಂದ ಫೆಚ್ ಆಗಿರುವಂಥ ನೇಮ್ ಆ್ಯಂಡ್ ನಿಮ್ಮ ಪೇರೆಂಟ್ಸ್ನ ಡೀಟೇಲ್ಸು ಡಿಸ್ಪ್ಲೇ ಆಗುತ್ತೆ. ಎರಡನ್ನೂ ಒಂದು ಸಲ ಮ್ಯಾಚ್ ಮಾಡಿಕೊಂಡು ಸೊ ನಿಮ್ಮದೇ ನೇಮ್, ನಿಮ್ಮದೇ ಪೇರೆಂಟ್ಸ್ ನೇಮ್ ಫೆಚ್ ಆಗಿದೆ ಅಂದರೆ ಅಲ್ಲಿ ಡಿಸಿಷನಲ್ಲಿ ಪೆಂಡಿಂಗ್ ಅಂತ ಇರೋದನ್ನ ಸೇಮ್ ಅಂತ ಸೆಲೆಕ್ಟ್ ಮಾಡ್ತೀರಾ.
ಪೆಂಡಿಂಗ್ ಅಂತ ಇರುತ್ತೆ ಅದನ್ನು ಸೇಮ್ಗೆ ಚೇಂಜ್ ಮಾಡಿ ನೀವು ನೆಕ್ಸ್ಟ್ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಇಸ್ ನಿಮ್ಮ ಡಿಪ್ಲೊಮಾ ಕೋರ್ಸ್. ನೀವು ಯಾವ ಬ್ರಾಂಚಲ್ಲಿ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದ್ದೀರಾ ಆ ಬ್ರಾಂಚ್ನ ಸೆಲೆಕ್ಟ್ ಮಾಡ್ತೀರಾ. ಅದಾದಮೇಲೆ ಎಕ್ಸಾಮಿನೇಷನ್ ಸೆಂಟರ್. ನೀವು ಯಾವ ಡಿಸ್ಟಿಕ್ಕಲ್ಲಿ ಎಕ್ಸಾಮ್ನ ಬರೆಯೋಕ್ಕೆ ಹೋಗ್ತೀರಾ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ 2 ಆಪ್ಷನ್ಸ್ನ ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ 2 ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದಾದ್ರೂ 2 ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ. ಯಾವುದು ನಿಮಗೆ ಹತ್ರ ಇರುತ್ತೆ, ಯಾವ ಎಕ್ಸಾಮ್ ಸೆಂಟರ್ಗೆ ನೀವು ಹೋಗೋಕ್ಕಾಗುತ್ತೆ ಆ ಎಕ್ಸಾಮ್ ಸೆಂಟರ್ನ ಮಾತ್ರ ಸೆಲೆಕ್ಟ್ ಮಾಡಿ. ಇದಿಷ್ಟನ್ನು ಫಿಲ್ ಮಾಡಿದ್ರೆ ನಮ್ಮ ಫಸ್ಟ್ ಸ್ಟೆಪ್ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ಮತ್ತೆ ಇನ್ನೊಂದು ಸಲ ಎಲ್ಲನೂ ಕ್ಲೀನಾಗಿ ಫಸ್ಟಿಂದ ವೆರಿಫೈ ಮಾಡಿಕೊಂಡು ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಈ ಡೀಟೇಲ್ಸ್ ಎಲ್ಲ ಸೇವ್ ಆಗಿ ನೀವು ಸೆಕೆಂಡ್ ಪ್ರೋಸೆಸ್ಗೆ, ದಟ್ ಈಸ್ ಸೆಕೆಂಡ್ ಸ್ಟೆಪ್ಗೆ ಮೂವ್ ಆಗ್ಬೋದು. ಈಗ ಸೆಕೆಂಡ್ ಸ್ಟೆಪ್ಗೆ ಮೂವ್ ಆಗೋಣ. ಸೆಕೆಂಡ್ ಸ್ಟೆಪ್ ಇಸ್ ಅಬೌಟ್ SSLC ಅಥವಾ 10th ಡೀಟೇಲ್ಸ್. ಸೊ ಅಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಮಗೆ ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ವಿ ನೀಡ್ ಟು ಸೆಲೆಕ್ಟ್ ಇಸ್ SSLC 10th ಕರ್ನಾಟಕ ಸ್ಟೇಟ್ ಬೋರ್ಡ್. ನೀವು SSLCನ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಕಂಪ್ಲೀಟ್ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಯು ನೀಡ್ ಟು ಎಂಟರ್ ಯುವರ್ ರಿಜಿಸ್ಟರ್ ನಂಬರ್. ನಿಮ್ಮ 10th ಸ್ಟ್ಯಾಂಡರ್ಡ್ನ ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡ್ತೀರಾ. ಎಂಟರ್ ಮಾಡಾದಮೇಲೆ ಅಲ್ಲೇ ಪಕ್ಕದಲ್ಲೇ ನೋಡ್ಬೋದು ಫೆಚ್ ಅಂತ ಒಂದು ಬಟನ್ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಫ್ರಮ್ ದ ಎಕ್ಸಾಮಿನೇಷನ್ ಬೋರ್ಡಿಂದ ನಿಮ್ಮ ಡೀಟೇಲ್ಸ್ ಏನೇನಿರುತ್ತೆ ಅದೆಲ್ಲನೂ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಆ ಫೆಚ್ ಆಗಿರುವಂಥ ಡೀಟೇಲ್ಸ್ನ ನಾವು ಒಂದ್ಸಲ ವೆರಿಫೈ ಮಾಡಿಕೊಂಡ್ರೆ ಮುಗಿಯುತ್ತೆ. ಇನ್ ಕೇಸ್ ಏನಾದರೂ ಅದು ಫೆಚ್ ಆಗಿಲ್ಲ ಅಂದರೆ ನೀವು ಇಲ್ಲಿರುವಂಥ ಡೀಟೇಲ್ಸ್ ಎಲ್ಲನೂ ಮ್ಯಾನ್ಯುಯಲಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನೋಡಿಕೊಂಡು ಎಂಟರ್ ಮಾಡಬೇಕು. ಫೆಚ್ ಆಗಲಿಲ್ಲ ಅಂದರೆ ಮಾತ್ರ ಈ ಡೀಟೇಲ್ಸ್ನೆಲ್ಲ ನೀವು ಟೈಪ್ ಮಾಡ್ತೀರಾ. ಇನ್ ಕೇಸ್ ಫೆಚ್ ಆದರೆ ಅದನ್ನು ಹಾಗೆ ಬಿಡಬೇಕಾಗತ್ತೆ. ಇಲ್ಲಿರುವಂಥ ಡೀಟೇಲ್ಸ್ನೆಲ್ಲ ನಾವು ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ವಿ ವಿಲ್ ಮೂವ್ ಟು ದ ಥರ್ಡ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಇಷ್ಟೇ, ಇನ್ನೇನು ಬೇರೆ ಎಕ್ಸ್ಟ್ರಾ ಏನೂ ಇಲ್ಲ. ಜಸ್ಟ್ ಯು ನೀಡ್ ಟು ಸೆಲೆಕ್ಟ್. ನೀವು 10th ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ, ಫೆಚ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ 10th ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗ್ಬೋದು. ಈಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಇಸ್ ಅಬೌಟ್ ಸ್ಟಡಿ ಡೀಟೇಲ್ಸ್. ಅಂದರೆ ನಮ್ಮ ಸ್ಕೂಲಿಂಗ್ ಎಲ್ಲೆಲ್ಲಿ ನಡೆದಿದೆ, ನಾವು ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀವಿ ಅನ್ನೋ ಡೀಟೇಲ್ಸ್ನ ಇಲ್ಲಿ ನಾವು ಎಂಟರ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಮೋಸ್ಟ್ ಆಫ್ ದ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಸೊ ಇನ್ ಕೇಸ್ ಆಟೋಮೆಟಿಕ್ ಆಗಿ ಫೆಚ್ ಆದರೆ ನಾವು ಡೀಟೇಲ್ಸ್ನ ಒಂದ್ಸಲ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗ್ಬೋದು. ಇಲ್ಲ ಅಂದರೆ ಇಲ್ಲಿರುವಂಥ ಡೀಟೇಲ್ಸ್ನೆಲ್ಲ ನಾವೇ ಮ್ಯಾನ್ಯುಯಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಇಲ್ಲಿ ನೋಡ್ಬೋದು ನಿಮ್ಮ ಬಳಿ ಸ್ಯಾಟ್ಸ್ ID ಇದೆಯಾ ಅಂದರೆ ನಿಮ್ಮ ಹತ್ರ ಸ್ಯಾಟ್ಸ್ ID ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ತೀರಾ, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ತೀರಾ. ಈ ID ಯಾರ್ಯಾರೆಲ್ಲ ಕರ್ನಾಟಕ ಬೋರ್ಡಲ್ಲಿ SSLCನ ಕಂಪ್ಲೀಟ್ ಮಾಡಿರ್ತಾರೆ ಅವ್ರ ಹತ್ರ ಎಲ್ಲ ಇರುತ್ತೆ. ಇದು ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ. ಅದನ್ನು ಇಲ್ಲಿ ಎಂಟರ್ ಮಾಡ್ತೀರ. ಅಲ್ಲಿ ಸ್ಯಾಟ್ಸ್ ನಂಬರ್ ಅಂತ ಇದೆ, ಅಲ್ಲಿ ಎಂಟರ್ ಮಾಡಿ ಫೆಚ್ ಅಂತ ಕೊಟ್ಟರೆ ನಮ್ಮ ಸ್ಕೂಲ್ ಡೀಟೇಲ್ಸ್ ಎಲ್ಲನೂ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಇಫ್ ಯಾವುದಾದ್ರೂ ಸ್ಕೂಲಿಂಗ್ ಡೀಟೇಲ್ಸ್ ಫೆಚ್ ಆಗಿಲ್ಲ ಅಂದರೆ, ಸೊ ಇಲ್ಲಿ ನೋಡ್ಬೋದು 5th 10th ಸ್ಟ್ಯಾಂಡರ್ಡ್ವರೆಗೂ ಫೆಚ್ ಆಗಿದೆ. ಬಟ್ 1 to 4th ಏನಿದೆ ಅದು ಆಟೋಮೆಟಿಕ್ ಆಗಿ ಫೆಚ್ ಆಗಿಲ್ಲ. ಸೊ 1 to 4th, ಫಸ್ಟ್ ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್ವರೆಗೂ ನಾವು ಮ್ಯಾನ್ಯುಯಲಿ ಎಂಟರ್ ಮಾಡಬೇಕು. ಅದಕ್ಕೂ ಮುಂಚೆ ಇಲ್ಲಿ ಇನ್ನೂ ಒಂದಿದೆ, ದಟ್ ಈಸ್ ನಮ್ಮ ಆ್ಯಕ್ಚುಯಲ್ ಕ್ಯಾಂಡಿಡೇಟ್ ನೇಮ್. ಅಂದರೆ ನಮ್ಮ ಆಧಾರಿಂದ ಫೆಚ್ ಆಗಿರುವಂಥ ನೇಮ್, ಅದಾದಮೇಲೆ ಸ್ಯಾಟ್ಸಿಂದ ಬಂದಿರುವಂಥ ನೇಮ್, ಎರಡನ್ನೂ ಮ್ಯಾಚ್ ಆಗಿದೆಯೋ ಇಲ್ವೋ ಅಂತ ನಾವು ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು. ಇಫ್ ನಮ್ಮದೇ ನೇಮ್ ಮ್ಯಾಚ್ ಆಗ್ತು ಅಂದರೆ ಅಲ್ಲಿ ಪೆಂಡಿಂಗ್ ಅಂತ ಇರೋದನ್ನ ಸೇಮ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಅದಾದಮೇಲೆ ನಾವೀಗ ಯಾವುದ್ಯಾವುದೆಲ್ಲ ಸ್ಕೂಲ್ ಡೀಟೇಲ್ಸ್ ಮಿಸ್ ಆಗಿದೆ ಅದನ್ನು ಒಂದೊಂದಾಗಿ ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡ್ತಾ ಬರಬೇಕು.
ಇಲ್ಲ ನೀವೇನಾದರೂ ಎಲ್ಲ ಸ್ಕೂಲ್ನು ಒಂದೇ ಓದಿದ್ದೀರಾ ಅಂದರೆ, ದಟ್ ಈಸ್ ಸೇಮ್ ಸ್ಕೂಲಲ್ಲಿ ಓದಿದ್ದೀರಾ ಅಂದರೆ, ಜಸ್ಟ್ ಅಲ್ಲಿ ಸೇಮ್ ಸ್ಕೂಲ್ ಸ್ಟೇಟ್ ಆ್ಯಂಡ್ ಡಿಸ್ಟಿಕ್ ಫಾರ್ ಆಲ್ ಡಿಸ್ಪ್ಲೇ ಟ್ರೂ ಅಂತ ಇದೆಯಲ್ಲ, ಆ ಆಪ್ಷನ್ನ ಚೆಕ್ ಮಾಡಿ ನಿಮ್ಮ ಸ್ಕೂಲ್ ನೇಮ್, ಸ್ಟೇಟ್ ಮತ್ತು ಡಿಸ್ಟಿಕ್ನ ಎಂಟರ್ ಮಾಡಿ ಅಪ್ಲೈ ಟು ಆಲ್ ಅಂತ ಕೊಟ್ಟರೆ ನೀವು ಯಾವುದ್ಯಾವ್ದೆಲ್ಲ ಮಿಸ್ಸಿಂಗ್ ಆಗಿದೆ ಆ ಸ್ಕೂಲ್ ಡೀಟೇಲ್ಸ್ ಎಲ್ಲನೂ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಇಲ್ಲ ನೀವು ಬೇರೆ ಬೇರೆ ಸ್ಕೂಲಲ್ಲಿ ಓದಿದ್ದೀರಾ ಅಂದರೆ, ಸೊ ಈಚ್ ಆ್ಯಂಡ್ ಎವ್ರಿ ಸ್ಟ್ಯಾಂಡರ್ಡ್ನ ನೀವು ಮ್ಯಾನ್ಯುಯಲಿ ಎಂಟರ್ ಮಾಡ್ತೀರಾ. ಒನ್ಸ್ ನಿಮ್ಮ ಸ್ಕೂಲ್ನ ನೇಮ್, ಸ್ಟೇಟ್ ಮತ್ತು ಡಿಸ್ಟಿಕ್ ಎಲ್ಲ ಎಂಟರ್ ಮಾಡಾದ್ಮೇಲೆ ನೀವು ಆ ಒಂದು ಸ್ಟ್ಯಾಂಡರ್ಡ್ನ ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ನ ಯಾವ ಇಯರಲ್ಲಿ ಪಾಸ್ ಆದ್ರಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವ ಇಯರಲ್ಲಿ ಪಾಸ್ ಆದ್ರಿ, ಈ ಥರ ಪ್ರತಿಯೊಂದು ಡೀಟೇಲ್ಸ್ನು ನೀವು ಸೆಲೆಕ್ಟ್ ಮಾಡ್ತೀರಾ. ಇದಾದಮೇಲೆ ಇದೇ ಥರ ನೀವು ಡಿಪ್ಲೊಮಾ ಡೀಟೇಲ್ಸ್ನು ಆ್ಯಡ್ ಮಾಡಬೇಕು. ನೀವು ಡಿಪ್ಲೊಮಾ ಯಾವ ಕಾಲೇಜಲ್ಲಿ ಓದಿದ್ರಿ ಆ್ಯಂಡ್ ಯಾವ ಡಿಸ್ಟಿಕ್ಕಲ್ಲಿದೆ, ಅದು ಯಾವ ಸ್ಟೇಟಲ್ಲಿದೆ, ಅದಾದಮೇಲೆ ಯಾವಾಗ ಕಂಪ್ಲೀಟ್ ಮಾಡಿದ್ರಿ ಅನ್ನೋದನ್ನೂ ಸೆಲೆಕ್ಟ್ ಮಾಡಬೇಕು. ಒನ್ಸ್ ನಮ್ಮ ಡಿಪ್ಲೊಮಾ ಕಾಲೇಜ್ ಡೀಟೇಲ್ಸ್ನು ಎಂಟರ್ ಮಾಡಿ ಆದಮೇಲೆ ಯು ಕ್ಯಾನ್ ಕ್ಲಿಕ್ ಆನ್ ಸೇವ್ ಸ್ಟಡಿ ಡೀಟೇಲ್ಸ್. ಸೇಮ್ ಹೇಗೆ ನಮ್ಮ ಸ್ಕೂಲ್ ಡೀಟೇಲ್ಸ್ನ ಆ್ಯಡ್ ಮಾಡಿದ್ವಿ ಅದೇ ಥರ ನಮ್ಮ ಡಿಪ್ಲೊಮಾ ಡೀಟೇಲ್ಸ್ನು ಆ್ಯಡ್ ಮಾಡಬೇಕಾಗತ್ತೆ. ಡಿಪ್ಲೊಮಾ ಫಸ್ಟ್ ಇಯರ್ ಯಾವಾಗ ಕಂಪ್ಲೀಟ್ ಆಯಿತು, ಯಾವ ಸ್ಟೇಟ್, ಯಾವ ಡಿಸ್ಟಿಕ್, ಅದಾದಮೇಲೆ ನಮ್ಮ ಡಿಪ್ಲೊಮಾ ಕಾಲೇಜ್ನ ನೇಮ್, ಇಷ್ಟು ಡೀಟೇಲ್ಸ್ನು ಎಂಟರ್ ಮಾಡಿ ಸೇವ್ ಸ್ಟಡಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗ್ಬೋದು. ಈಗ ಫೋರ್ತ್ ಸ್ಟೆಪ್ಗೆ ಮೂವ್ ಆಗೋಣ. ಫೋರ್ತ್ ಸ್ಟೆಪ್ ಇಸ್ ಅಬೌಟ್ ರಿಸರ್ವೇಷನ್ ಡೀಟೇಲ್ಸ್. ಇಲ್ಲಿ ನಾವು ಯಾವುದಾದ್ರೂ ಕ್ಯಾಟಗರಿ ರಿಸರ್ವೇಷನ್ ಅಥವಾ ಕ್ಯಾಸ್ಟ್ ಇನ್ಕಮ್ನ ಕ್ಲೈಮ್ ಮಾಡೋದು, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ನ ಕ್ಲೈಮ್ ಮಾಡೋದಾದರೆ ಈ ಒಂದು ಸ್ಟೆಪ್ಪಲ್ಲಿ ನಾವು ಕ್ಲೈಮ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ನೋಡ್ಬೋದು, ಆರ್ ಯು ಕ್ಲೈಮಿಂಗ್ ಫಾರ್ ಕ್ಯಾಟಗರಿ ರಿಸರ್ವೇಷನ್ ಅದರ್ ದ್ಯಾನ್ GM? ನಿಮ್ಮ ಹತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ RD ನಂಬರ್ನ ಎಂಟರ್ ಮಾಡ್ತೀರಾ. ಇಲ್ಲ ನಿಮ್ಮ ಹತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ನೀವು ಜನರಲ್ ಮೆರಿಟಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಯು ಕ್ಯಾನ್ ಕಂಟಿನ್ಯೂ. ಸೊ ಇಫ್ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ RD ನಂಬರ್ನ ಎಂಟರ್ ಮಾಡಿದ್ರೆ ಸೊ ಫ್ರಮ್ ಇನ್ಕಮ್ ಡಿಪಾರ್ಟ್ಮೆಂಟಿಂದ ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಅದೆಲ್ಲನೂ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಾವು ನಮ್ಮ ರಿಲಿಜಿಯನ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು, ಆರ್ ಯು ಕ್ಲೈಮಿಂಗ್ ಫಾರ್ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್? ಅಂದರೆ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಅದರ ಡೀಟೇಲ್ಸ್ನ ಎಂಟರ್ ಮಾಡ್ತೀರಾ. ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಆರ್ ಯು ಕ್ಲೈಮಿಂಗ್ ಫಾರ್ ಇನ್ಕಮ್ ರಿಸರ್ವೇಷನ್? ಸೇಮ್ ನಿಮ್ಮ ಹತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಇಲ್ಲೂ ಅಷ್ಟೇ ಎಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ RD ನಂಬರ್ನ ಎಂಟರ್ ಮಾಡ್ತೀರಾ. ಅದಾದಮೇಲೆ ಡೀಟೇಲ್ಸ್ ಏನಿರುತ್ತೆ ಅದೇನೇ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಆಪ್ಷನ್, ಡಸ್ ದ ಕ್ಯಾಂಡಿಡೇಟ್ ಬಿಲಾಂಗ್ ಟು ರೂರಲ್ ಸ್ಟಡಿ ಕೋಟಾ? ನೀವೇನಾದರೂ ರೂರಲ್ ಏರಿಯಾಸಲ್ಲಿ ಓದಿದರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನು ರೂರಲ್ ಕೋಟಾನ ಕ್ಲೈಮ್ ಮಾಡುವಾಗ ಅಂದರೆ, ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಸಹ ರೂರಲ್ ಏರಿಯಾದಲ್ಲೇ ಓದಿರಬೇಕು. ಹಾಗಾದರೆ ಮಾತ್ರ ಇಲ್ಲಿ ನಾವು ಈ ಕೋಟಾನ ಕ್ಲೈಮ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇವನ್ ನೀವು ಫಸ್ಟಿಂದ 9th ಸ್ಟ್ಯಾಂಡರ್ಡ್ವರೆಗೂ ರೂರಲ್ ಏರಿಯಾಸಲ್ಲಿ ಓದು, 10th ಒಂದು ಮಾತ್ರ ನೀವು ಬೇರೆ ಕಡೆ ದಟ್ ಈಸ್ ಅರ್ಬನ್ ಏರಿಯಾದಲ್ಲಿ ಓದಿದರೆ ನೀವು ಇದನ್ನು ಕ್ಲೈಮ್ ಮಾಡೋದಕ್ಕೆ ಆಗಲ್ಲ. ಸೊ ಫ್ರಮ್ ಫಸ್ಟಿಂದ 10thವರೆಗೂ ನೀವು ರೂರಲ್ ಏರಿಯಾಸಲ್ಲೇ ಓದಿರಬೇಕು. ಸೇಮ್ ಫಾರ್ ಕನ್ನಡ ಮೀಡಿಯಮ್ ಆಲ್ಸೋ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದರೆ ಮಾತ್ರ ಆ ಒಂದು ಕೋಟಾನ ಕ್ಲೈಮ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ಫೋರ್ತ್ ಸ್ಟೆಪ್. ಈ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಒಂದ್ಸಲ ನೀವು ಕ್ಯಾಸ್ಟ್ ಇನ್ಕಮ್ RD ನಂಬರ್ ಹಾಕಿದ್ಮೇಲೆ ಅಲ್ಲಿ ಫೆಚ್ ಆಗೋವಂಥ ಡೀಟೇಲ್ಸ್ನೆಲ್ಲ ವೆರಿಫೈ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಫೋರ್ತ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಈಗ 4 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ನೌ ಲೆಟ್ಸ್ ಮೂವ್ ಆನ್ ಟು ದ 5th ಸ್ಟೆಪ್. 5th ಸ್ಟೆಪ್ ಇಸ್ ಅಬೌಟ್ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನ್.
ನೀವೇನಾದರೂ ಸ್ಪೆಷಲ್ ಕೋಟಾನ ಕ್ಲೈಮ್ ಮಾಡೋದಾದರೆ ಇಲ್ಲಿ ಅದನ್ನು ಕ್ಲೈಮ್ ಮಾಡಬೇಕಾಗತ್ತೆ. ಸೊ ಸ್ಪೆಷಲ್ ರಿಸರ್ವೇಷನ್ ಅಂದರೆ ದಟ್ಸ್ ನಥಿಂಗ್ ಬಟ್ NCC, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಸ್ಪೋರ್ಟ್ಸ್, ಈ ಥರ ಯಾವುದಾದ್ರೂ ನೀವು ಕ್ಲೈಮ್ ಮಾಡ್ತೀರಾ ಅಂದರೆ ಅದನ್ನೆಲ್ಲನೂ ಇಲ್ಲೇ ಸೆಲೆಕ್ಟ್ ಮಾಡಬೇಕು. ಫಿಫ್ತ್ ಸ್ಟೆಪ್ಪಲ್ಲಿ ಯು ಕ್ಯಾನ್ ಅಬ್ಸರ್ವ್ ಮಾಡ್ಬೋದು. ಸೊ ಎಲ್ಲ ಸ್ಪೆಷಲ್ ರಿಸರ್ವೇಷನ್ ಪಕ್ಕಾನು ಒಂದೊಂದು ಚೆಕ್ಸ್ ಬಾಕ್ಸ್ ಕೊಟ್ಟಿದ್ದಾರೆ. ಎಲ್ಲ ಸ್ಪೆಷಲ್ ರಿಸರ್ವೇಷನ್ ಪಕ್ಕಾನು ಒಂದೊಂದು ಚೆಕ್ ಬಾಕ್ಸ್ನ ಕೊಟ್ಟಿದ್ದಾರೆ. ನೀವು ಯಾವುದೆಲ್ಲಾನು ಕ್ಲೈಮ್ ಮಾಡ್ತೀರಾ ಅದೆಲ್ಲಾನು ಟಿಕ್ ಮಾಡಬೇಕಾಗತ್ತೆ. ಸೊ ಇಫ್ ನೀವು NCCನ ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ ಕೆಳಗಡೆನೆ ನಿಮ್ಮ B ಸರ್ಟಿಫಿಕೇಟ್ನ ನಂಬರ್ ಕೇಳುತ್ತೆ. ಸೊ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡ್ತೀರಾ. ಸೇಮ್ ಥಿಂಗ್ ಫಾರ್ ಸ್ಪೋರ್ಟ್ಸ್ ಆಲ್ಸೋ. ನೀವು ಸ್ಪೋರ್ಟ್ಸ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಸ್ಪೋರ್ಟ್ಸ್ನ ಲಿಸ್ಟ್ಗಳು ಬರುತ್ತೆ. ನಿಮಗೆ ಯಾವುದರಲ್ಲಿ ಪ್ರೈಸಸ್ ಸಿಕ್ಕಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡ್ತೀರಾ. ಅದೇ ರೀತಿ ನೀವು ಯಾವುದ್ಯಾವುದೆಲ್ಲ ಸ್ಪೆಷಲ್ ರಿಸರ್ವೇಷನ್ನ ಕ್ಲೈಮ್ ಮಾಡ್ತಿರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸಿಕ್ಕಿರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಏನು ಸರ್ಟಿಫಿಕೇಟ್ ನಂಬರ್ ಇರುತ್ತೆ ಆ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡ್ತೀರಾ. ಸೊ ನೀವು ಮಲ್ಟಿಪಲ್ ಸ್ಪೆಷಲ್ ಕ್ಯಾಟಗರೀಸ್ನ ಕ್ಲೈಮ್ ಮಾಡ್ಬೋದು. ಲೈಕ್ NCC, ಸ್ಪೋರ್ಟ್ಸ್, ಡಿಫೆನ್ಸ್ ಎಲ್ಲಾನು ಕ್ಲೈಮ್ ಮಾಡ್ಬೋದು. ನೀವು ಯಾವುದನ್ನೂ ಕ್ಲೈಮ್ ಮಾಡಲ್ಲ ಅಂದರೆ ನಿಮ್ಮ ಹತ್ರ NCCನೂ ಇಲ್ಲ, ಸ್ಪೋರ್ಟ್ಸು ಇಲ್ಲ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್, ಡಿಫೆನ್ಸ್, ನೀವು ಯಾವುದನ್ನೂ ಕ್ಲೈಮ್ ಮಾಡಲ್ಲ ಅಂದರೆ ಸೊ ಏನೂ ಸೆಲೆಕ್ಟ್ ಮಾಡಬೇಡಿ. ಜಸ್ಟ್ ಹಾಗೇನೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ನೀವು ಯಾವುದೇ ಸ್ಪೆಷಲ್ ರಿಸರ್ವೇಷನ್ನ ಕ್ಲೈಮ್ ಮಾಡಲ್ಲ ಅಂದರೆ ಏನೂ ಸೆಲೆಕ್ಟ್ ಮಾಡಬೇಡಿ. ಜಸ್ಟ್ ಹಾಗೇನೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತೀರಾ. ಫಿಫ್ತ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಸಿಕ್ಸ್ತ್ ಸ್ಟೆಪ್ಗೆ ಮೂವ್ ಆಗೋಣ. ಸಿಕ್ಸ್ತ್ ಸ್ಟೆಪ್ಪು ಅಷ್ಟೇ ಜಸ್ಟ್ ವೆರಿ ಸಿಂಪಲ್. ಈ ಸ್ಟೆಪ್ಪಲ್ಲಿ ನಾವು ನಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಅಂದರೆ ದಟ್ ಈಸ್ ಜಸ್ಟ್ ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್. ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಡೋದು. ಅದೇ ರೀತಿ ನಮ್ಮ ಸಿಗ್ನೇಚರ್ನು ಅಷ್ಟೇ. ಸಿಗ್ನೇಚರ್ ದಟ್ ಈಸ್ ನಮ್ಮ ಸೈನ್ನ ಒಂದು ವೈಟ್ ಪೇಪರಲ್ಲಿ ಸೈನ್ ಮಾಡಿ ಆ ಸೈನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡುವಾಗ ನಿಮ್ಮ ರೀಸೆಂಟ್ ಆಗಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋನೇ ಅಪ್ಲೋಡ್ ಮಾಡಿ, ಬಿಟ್ಟು ಯಾವುದೋ ಹಳೆ ಫೋಟೋ ಆ್ಯಂಡ್ ಅದಾದಮೇಲೆ ನೀವು ಸೆಲ್ಫಿ ತಕ್ಕೊಂಡಿರೋದು, ಎಲ್ಲೋ ಹೊರಗಡೆ ಹೋದಾಗ ತಕ್ಕೊಂಡಿರೋ ಫೋಟೋ, ಈ ಥರ ಫೋಟೋಸ್ನೆಲ್ಲ ಅವಾಯ್ಡ್ ಮಾಡಿ. ಜಸ್ಟ್ ಒಂದು ಸ್ಟ್ರೈಟಾಗಿ ನೋಡ್ತಿರುವಂಥ ಫೋಟೋ ಆ್ಯಂಡ್ ಕ್ಲೀನ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋನ ಅಪ್ಲೋಡ್ ಮಾಡಿ. 6 ಸ್ಟೆಪ್ಪುಗಳು ಕಂಪ್ಲೀಟ್ ಆಗಿದೆ. ಈಗ ನಾವು ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೇಜಲ್ಲಿ ಇದ್ದೀವಿ. ದಟ್ ಈಸ್ ಪ್ರಿವ್ಯೂ ಆ್ಯಂಡ್ ಪೇಮೆಂಟ್. ಈ ಸ್ಟೆಪ್ಪಲ್ಲಿ ನಾವು ನಮ್ಮ ಅಪ್ಲಿಕೇಶನ್ನ ಪ್ರಿವ್ಯೂ ಮಾಡಿ, ಅಂದರೆ ನಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಪೇಮೆಂಟ್ನ ಕಂಪ್ಲೀಟ್ ಮಾಡ್ತೀವಿ. ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಒಂದು ಬಟನ್ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ಇಷ್ಟೊತ್ತು ಏನೇನೆಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿದ್ವಿ ಅದೆಲ್ಲನೂ ತೋರಿಸುತ್ತೆ. ಇಫ್ ನಮಗೆ ಬೇಕು ಅಂದರೆ ಅಲ್ಲೇ ಪ್ರಿಂಟ್ ಅಂತ ಇದೆ, ಆ ಪ್ರಿಂಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ದು ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಆಗುತ್ತೆ. ಆ ಡ್ರಾಫ್ಟ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದಲ್ಲ 2 ಸಲ ಚೆಕ್ ಮಾಡಿ. ಇಫ್ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದ್ರೇ ಈಗಲೇ ನೀವು ಅಪ್ಡೇಟ್ ಮಾಡ್ಬೋದು. ಒನ್ಸ್ ಪೇಮೆಂಟ್ ಆದಮೇಲೆ ಯು ಕಾಂಟ್ ಅಪ್ಡೇಟ್ ಎನಿಥಿಂಗ್. ಡೀಟೇಲ್ಸ್ ಎಲ್ಲ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಅಂದರೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಪೇಮೆಂಟ್ ಪೇಜಲ್ಲಿ ನಮಗೆ 3 ಆಪ್ಷನ್ ಇದೆ. ಒಂದು ಪೇಯಿಂಗ್ ವಯಾ UPI ಅಥವಾ ಕಾರ್ಡ್ಸ್ ಆ್ಯಂಡ್ ನೆಟ್ ಬ್ಯಾಂಕಿಂಗ್. ನಿಮ್ಮ ಹತ್ರ ಯಾವ ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ತೀರಾ. ಹತ್ರ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇದೆ ಅಂದರೆ ಆ ಕಾರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಿ ಥ್ರೂ ಕಾರ್ಡ್ ನೀವು ಪೇಮೆಂಟ್ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ನೀವು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀರಾ ಅಂದರೆ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಯಾವ ಬ್ಯಾಂಕ್ ಬರುತ್ತೆ ಬ್ಯಾಂಕ್ನ ಸೆಲೆಕ್ಟ್ ಮಾಡಿ ಆ ಬ್ಯಾಂಕ್ಗೆ ಲಾಗಿನ್ ಹಾಕಿ ಪೇಮೆಂಟ್ನ ಅಪ್ರೂವ್ ಮಾಡ್ತೀರಾ. ಸೊ ಇಲ್ಲ ಅಂದರೆ ಬೆಸ್ಟ್ ಆಪ್ಷನ್ UPI.
ಅಲ್ಲೇ UPI ಅಂತ ಇದೆ ಫಸ್ಟಲ್ಲೇ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು QR ಕೋಡ್ ಕಾಣಿಸುತ್ತೆ. ಆ QR ಕೋಡ್ನ ಫೋನ್ಪೇ, ಗೂಗಲ್ ಪೇ, ವಾಟ್ಸಪ್ ಪೇ ಯಾವುದಾದ್ರೂ ಒಂದು ಪೇನ ಓಪನ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಕಂಪ್ಲೀಟ್ ಮಾಡಿ. ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಪೇಮೆಂಟ್ನ ರೆಸಿಪ್ಟ್ ಏನು ಬರುತ್ತೆ ಅದನ್ನು ಸ್ಕ್ರೀನ್ಶಾಟ್ ತಕ್ಕೊಂಡು ಅಥವಾ ಡೌನ್ಲೋಡ್ ಮಾಡಿಕೊಂಡು ಸೇಫಾಗಿ ಇಟ್ಕೊಳ್ಳಿ. ಏನಾತ್ಲ ಅಂತಮ್ಮ? ಏನಾಯ್ತು ಗುಳಿ? ಮುಗಿತಲ್ಲ, ಎಲ್ಲ ಮುಗೀತು. ಪೇಮೆಂಟ್ನ ಕಂಪ್ಲೀಟ್ ಮಾಡುವಾಗ ನಿಮಗೂ ಇದೇ ಥರ ಪ್ರಾಬ್ಲಮ್ ಆದರೆ ಏನೂ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿರಿ, ನಿಮ್ಮ ಮನಿ ಎಲ್ಲೂ ಹೋಗಲ್ಲ. ಸೊ ಈ ಥರ ಏನಾದರೂ ಆಯಿತು ಅಂದರೆ ಲಾಗೌಟ್ ಆಗಿ ಮತ್ತೆ ಹೊಸ್ದಾಗಿ ಲಾಗಿನ್ ಆಗಿ ಹೋಮ್ ಪೇಜಲ್ಲಿ ಇಲ್ಲಿ ಅಪ್ಡೇಟ್ ಪೇಮೆಂಟ್ ಸ್ಟೇಟಸ್ ಅಂತ ಒಂದು ಬಟನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವೇನು ಪೇಮೆಂಟ್ ಕಂಪ್ಲೀಟ್ ಆಗಿರುತ್ತಲ್ಲ ಅದರ ಸ್ಟೇಟಸ್ನ ಮತ್ತೆ ಚೆಕ್ ಮಾಡಿ, ಇಫ್ ಕಂಪ್ಲೀಟ್ ಆಗಿದ್ರೆ ಕಂಪ್ಲೀಟೆಡ್ ಅಂತ ಅಪ್ಡೇಟ್ ಆಗುತ್ತೆ. ಸೊ ಪೇಮೆಂಟ್ ಮಾಡುವಾಗ ಏನೂ ಟೆನ್ಷನ್ ಮಾಡ್ಕೊಳ್ಳೋಗಿಲ್ಲ, ಆರಾಮಾಗಿ ಪೇ ಮಾಡಿ. ಒನ್ಸ್ ಪೇಮೆಂಟ್ ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಫಾರ್ ಯೋರ್ ಕನ್ಫರ್ಮೇಷನ್, ಅಲ್ಲೇ ಹೋಮ್ ಪೇಜಲ್ಲೇ ರಿಪೋರ್ಟ್ ಸೆಂಟರ್ ಅಂತ ಒಂದು ಟ್ಯಾಬ್ ಇದೆ. ಆ ರಿಪೋರ್ಟ್ ಸೆಂಟರ್ಸಲ್ಲಿ ಹೋಗಿ ನಮ್ಮ ಅಪ್ಲಿಕೇಶನ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಒನ್ಸ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸೇಫಾಗಿ ಇಟ್ಕೊಂಡಿರಿ. ಸೊ ಇಷ್ಟು ಕಂಪ್ಲೀಟ್ ಆದರೆ ನಿಮ್ಮ DCET ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಐ ಹೋಪ್ ಎಲ್ಲರೂ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ. ಇನ್ ಕೇಸ್ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಖಂಡಿತ ಪ್ರತಿಯೊಬ್ಬರು ಡೌಟ್ಸ್ ಆ್ಯಂಡ್ ಕ್ವಶನ್ಸ್ಗೂ ರಿಪ್ಲೈ ಮಾಡ್ತೀವಿ. ಆ್ಯಂಡ್ ಅಪ್ಲೈ ಮಾಡುವಾಗ ಸೊ ಕೂಲಾಗಿ ಕುತ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ನು ಒಂದಲ್ಲ 2 ಸಲ ವೆರಿಫೈ ಮಾಡಿ ಆಮೇಲೆ ಅಪ್ಲೈ ಮಾಡಿ. ಇನ್ ಕೇಸ್ ಏನಾದರೂ ಸ್ಮಾಲ್ ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂದ್ರೂ ಅದನ್ನು ಚೇಂಜ್ ಮಾಡೋಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಸೊ ಅದ್ರ ಬದಲು ಅಪ್ಲೈ ಮಾಡುವಾಗಲೇ ಫ್ರೀಯಾಗಿ ಆರಾಮಾಗಿ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಜಾಗದಲ್ಲಿ ಕುತ್ಕೊಂಡು 2-3 ಸಲ ವೆರಿಫೈ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ನ ಹಾಕಿ. ಇಲ್ಲಿವರೆಗೂ ಯಾರ್ಯಾರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಎಲ್ಲರಿಗೂ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗಿದೆ. ಇನ್ನು ಈ ವಿಡಿಯೋನ ಒಂದಲ್ಲ 2 ಸಲ ನೋಡಿ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅದಾದಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರೊಸೀಡ್ ಮಾಡಿ. ಇಫ್ ಏನೇ ಡೌಟ್ ಇತ್ತು ಅಂದರೂ ಯು ಕ್ಯಾನ್ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ವಿ ಆರ್ ಹಿಯರ್ ಟು ಹೆಲ್ಪ್ ಯು. ನಿಮ್ಮ DCETಯ ಕಂಪ್ಲೀಟ್ ಜರ್ನಿಯಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ವಾಟ್ಸಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಅದಾದಮೇಲೆ ನಾವು ಮಾಡೋವಂಥ ಪ್ರತಿಯೊಂದು ವಿಡಿಯೋಗೂ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಟ್ಟರೆ ಇಟ್ ವಿಲ್ ಮೋಟಿವೇಟ್ ಅಸ್ ಟು ಮೇಕ್ ಮೋರ್ ವಿಡಿಯೋಸ್. ಯಾವುದೇ DCET ರಿಲೇಟೆಡ್ ಇನ್ಸ್ಟೆಂಟ್ ಅಪ್ಡೇಟ್ಸ್ಗಾಗಿ ನಮ್ಮ DCET ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ನು ಇನ್ಸ್ಟೆಂಟಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇನ್ನು ಯಾರು DCET ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿಲ್ಲ, ಇವತ್ತಿಂದಾನೇ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಡಿಪ್ಲೊಮ್ಯಾಕ್ಸ್ ಅಕಾಡೆಮಿಯಲ್ಲೂ ಕ್ಲಾಸಸ್ ನಡೀತಾ ಇದೆ. ಆ್ಯಂಡ್ ನೀವು ಅಕಾಡೆಮಿಗೆ ಜಾಯ್ನ್ ಆಗಬೇಕು, ಕ್ಲಾಸಸ್ನ ಅಟೆಂಡ್ ಆಗಬೇಕು ಅಂದರೆ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಐದರ್ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಅವರ್ ಟೀಮ್ ವಿಲ್ ಹೆಲ್ಪ್ ಯು. ಓಕೆ, ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.